ದಯವಿಟ್ಟು ಗರ್ಭಿಣಿ ಹೆಂಗಸರು ಮತ್ತೆ ಮಕ್ಕಳು ಈ ವಿಡಿಯೋನ ನೋಡಬೇಡಿ. 4 ತಿಂಗಳು ಪಾಲಾಗಿರೋ ಈ ಮೇಕೆಗೆ ಸಡನ್ ಆಗಿ ಹಿಂದೆ ಬ್ಲೀಡಿಂಗ್ ಆಗ್ತಾ ಇರೋದು ನೋಡಿ ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಡಾಕ್ಟರ್ ಬಂದು ಚೆಕ್ ಮಾಡಿ ಒಂದು ಇಂಜೆಕ್ಷನ್ ಬರ್ಕೊಡ್ತೀನಿ, ಈ ಇಂಜೆಕ್ಷನ್ ಹಾಕಿದ್ರೆ 24 ಅವರ್ಸ್ ಒಳಗಡೆ ಹೊಟ್ಟೆ ಒಳಗಡೆ ಇರೋ ಮರಿ ಆಚೆ ಬರುತ್ತೆ, ಹಾಗೇನಾದ್ರು ಬಂದಿಲ್ಲ ಅಂದ್ರೆ ಆಪರೇಷನ್ ಮಾಡಿನೇ ತೆಗಿಬೇಕು ಅಂತ ಹೇಳಿದ್ರು. ಈ ಮೇಕೆ ರೆಸ್ಟ್ ಮಾಡ್ಲಿ ಅಂತ ಮನೆ ಹತ್ರನೇ ಕಟ್ಟಾಕಿ ಅದಕ್ಕೆ ಬೇಕಾಗಿರೋ ಮೇವನ್ನು ಇಟ್ಟು ಬೇರೆ ಮೇಕೆಗಳನ್ನ ಮೇಯ್ಸಕ್ ಕೊಡ್ಕೊಂಡು ಹೋದ್ರು. ಭಯ ಮತ್ತೆ ನೋವಲ್ಲಿ ಇಟ್ಟಿದ್ ಮೇವನ್ನು ತಿಂದಿಲ್ಲ, ಮರಿನೂ ಹಾಕಿಲ್ಲ ಅಂತ ನಾವು ಅಪ್ಪಾಗ ಇಮಿಡಿಯೇಟ್ ಫೋನ್ ಮಾಡಿ ಹೇಳಿದಕ್ಕೆ ಅವ್ರು ಬಂದು ಈ ಮೇಕೆಯನ್ನು ಮೇಯಕ್ಕೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿದ್ದು 1 ಅವರ್ ಅಲ್ಲಿ ಮೇಕೆಗೆ ನೋವು ಸ್ಟಾರ್ಟ್ ಆಗಿದೆ ಅಂತ ಫೋನ್ ಮಾಡಿದ್ರು. ಮತ್ತೆ ಹಾಸ್ಪಿಟಲ್ಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕೇನೋ ಅಂತ ಇಮಿಡಿಯೇಟ್ ನಾನು ಅಲ್ಲಿಗೆ ಹೋದೆ. ನಾನು ಹೋಗಿ ನೋಡೋಷ್ಟೊತ್ತಿಗೆ ಮರಿ ಆಲ್ರೆಡಿ ಅರ್ಧ ಆಚೆಗೆ ಬಂದಿತ್ತು. 15-20 ನಿಮಿಷದಿಂದ ಹೀಗೆ ಇದೆ, ಮರಿ ಆಚೆಗೆ ಬರ್ತಾ ಇಲ್ಲ, ಅದ್ರ ತಲೆ ಮಾತ್ರ ಒಳಗಡೆ ಇದೆ. ಕಾಲ್ಗಳು ಹೊರಗಡೆ ಬಂದಿದೆ, ತಲೆ ಒಳಗಡೆನೆ ಇದೆ. ಏನ್ ಮಾಡ್ಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾವೇನಾದ್ರು ಕಾಲ್ಗಳು ಹಿಡ್ಕೊಂಡು ಹೇಳಿದ್ರೆ ತಲೆ ಏನಾದ್ರು ಕಟ್ಟಾದ್ರೆ ಅದನ್ನ ಹೇಗೆ ತೆಗಿಯೋದು ಅಂತ ಅದೊಂದು ಯೋಚನೆ. ನಮ್ಮಪ್ಪ ಮೇಕೆಗೆ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೇನೋ ಅಂತ ಫುಲ್ ಬೈದಲ್ಲಿದ್ರು. ಈ ಸಿಚುವೇಶನ್ ಅಲ್ಲಿ ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗಕ್ಕಾಗಲ್ಲ. ದೇವ್ರ ಮೇಲೆ ಬರ ಹಾಕಿ ನಾವು ಅಪ್ಪನೇ ಹೊಟ್ಟೆನ ಸ್ವಲ್ಪ ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೊನೆಗೂ ಮರಿ ಹೊರಗಡೆ ಬಂದೇ ಬಿಡ್ತು, ಆದ್ರೆ ಮರಿ ಸತ್ತೋಗಿತ್ತು. ಇದಕ್ಕೇನ್ ಕಾರಣ?